ಇನ್ನು ಕೊಲೆ ಕೇಸ್ನಲ್ಲಿ ಸಿಲುಕಿರುವಂತಹ ದರ್ಶನ್ ಜೈಲಿನಿಂದ ಹೊರಬಂದ ಮೇಲೆ ಚಿತ್ರತಂಡಗಳ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋದು ಅಪರೂಪ ಆಗಿತ್ತು. ಆದರೆ ನಿನ್ನೆ ದರ್ಶನ್ ಅದೊಂದು ಚಿತ್ರದ ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ರು. ಇದೀಗ ದರ್ಶನ್ರ ಅದೇ ನಡೆ ಹತ್ತಾರು ಪ್ರಶ್ನೆ ಹುಟ್ಟುಹಾಕಿದೆ. ಬೆನ್ನು ಹಿಡ್ಕೊಂಡೆ ಕಾರಿಂದ ಇಳಿದ್ರು. ಕುಂಟು ತಲೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿದ್ರು. ನಿಂತ್ಕೊಂಡಾಗ್ಲೂ ಬೆನ್ನ ಮೇಲೆ ಕೈ. ವಾಮನ ಸಿನಿಮಾ ನೋಡೋಕೆ ಬಂದ ದರ್ಶನ್ ಕಾಣಿಸಿಕೊಂಡಂತಹ ಬರೀ ಇದು. ಕೋರ್ಟ್ಗೆ ಗೈರು, ಸಿನಿಮಾ ನೋಡಲು ಹಾಜರ್. ದರ್ಶನ್ ಕುಂಟು ನೆಪದ ಬಗ್ಗೆಯೇ ಎದ್ದಿದೆ ಪ್ರಶ್ನೆ. ಕೊಲೆ ಆರೋಪಿ ದರ್ಶನ್ ಮೊನ್ನೆ ಕೋರ್ಟ್ನಲ್ಲಿ ವಿಚಾರಣೆಗೆ ಗೈರಾಗಿದ್ರು. ಬೆನ್ನು ನೋವಿನ ಕಾರಣ ಒಡ್ಡಿ ಹಾಜರಾತಿಗೆ ವಿನಾಯಿತಿ ಕೋರಿ ಅರ್ಜಿ ಸಲ್ಲಿಸಿದ್ರು. ಆದರೆ ದರ್ಶನ್ ವಿರುದ್ಧ ಗರಂ ಆಗಿದ್ದ ಕೋರ್ಟ್ ಮತ್ತೊಮ್ಮೆ ಗೈರಾಗದಂತೆ ಖಡಕ್ ಎಚ್ಚರಿಕೆ ಕೊಟ್ಟಿತ್ತು. ಮೊನ್ನೆ ನೋವಿನ ಕಾರಣ ಒಡ್ಡಿ ವಿಚಾರಣೆಗೆ ಗೈರಾಗಿದ್ದ ಅದೇ ದರ್ಶನ್ ನಿನ್ನೆ ವಾಮನ ಸಿನಿಮಾ ನೋಡೋಕೆ ಜಿಟಿ ಮಾಲ್ಗೆ ಬಂದಿದ್ರು. ದರ್ಶನ್ರ ಇದೇ ನಡೆ ಈಗ ಅನೇಕ ಪ್ರಶ್ನೆ ಹುಟ್ಟು ಹಾಕಿದೆ. ಅಂದಹಾಗೆ ನಟ ದರ್ಶನ್ ನಿನ್ನೆ ಕಾರಿನಿಂದ ಇಳಿಯುವಾಗಲೇ ಬೆನ್ನ ಮೇಲೆ ಕೈ ಇಟ್ಕೊಂಡಿಳಿದ್ರು. ಇನ್ನು ಬೆನ್ನು ನೋವು ಕಾಡ್ತಿದೆ, ಕಡಿಮೆ ಆಗಿಲ್ಲ ಅನ್ನೋದನ್ನ ಬಾಯ್ಬಿಟ್ಟು ಹೇಳದಿದ್ರು, ಪದೇ ಪದೇ ಬೆನ್ನು ಮುಟ್ಟಿಕೊಳ್ತಿದ್ರು. ಮಾಲ್ನ ಒಳಗೆ ಹೋಗುವಾಗಲೂ ದರ್ಶನ್ ಕುಂಟು ತಲೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿದ್ರು. ಚಿತ್ರತಂಡದವರ ಜೊತೆ ಮಾತನಾಡಿದ ದಚ್ಚು ಬಳಿಕ 2 ಗಂಟೆಗೂ ಅಧಿಕ ಕಾಲ ಕೂತು ಚಿತ್ರ ವೀಕ್ಷಿಸಿದ್ರು. ನಂತರ ಮಾತನಾಡಿದ ದರ್ಶನ್ ಆಪ್ತ ಧನ್ವೀರ್ರನ್ನ ಕೊಂಡಾಡಿದ್ರು. ಅಲ್ಲದೆ ನಾವು ಪ್ಯಾನ್ ಇಂಡಿಯಾ ಮಾಡಲ್ಲ, ಕನ್ನಡ ಸಿನಿಮಾವನ್ನಷ್ಟೇ ಮಾಡ್ತೀವಿ ಅಂತ ಹೇಳಿದ್ರು. ಧನ್ವೀರ್ ಹ್ಯಾಸ್ ಗ್ರೋನ್ ಅಪ್ ಆ್ಯಕ್ಚುಲಿ. 3 ಸಿನಿಮಾಗೆ 4ನೇ ಸಿನಿಮಾಗೆ ಆ್ಯಕ್ಚುಲಿ ಬೇರೆ ಥರ ಧನ್ವೀರ್ ನಾವು ಕಾಣಿಸ್ತೀವಿ. ಅದಲ್ಲದೆ ಫೈಟ್ಗಳನ್ನ ತುಂಬ ಚೆನ್ನಾಗಿ ಅಂದರೆ ಪೋರ್ಟ್ರೇಟ್ ಮಾಡ್ತಾರೆ ಗೊತ್ತಾ. ಒಂದು ಆ್ಯಕ್ಚುಲಿ ಫೈಟ್ಗಳೇನು ಅಂದ್ಕೊಳ್ತೀವಿ, ಸುಮ್ಮನೆ ಒಡಿ ಬಡಿ ಇದಲ್ಲ, ಅವನು ಪೋರ್ಟ್ರೇಟ್ ಮಾಡೋದಿದೆಯಲ್ಲ ಈಗಿನ ದಿನಗಳಲ್ಲಿ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ನೀಟ್ ಕ್ಲೀನ್ ಮೂವಿ. ಅದಾದಮೇಲೆ ಒಂದು ತುಂಬ ಒಳ್ಳೆ ಮಾರಲ್ ಇದೆ. ಕೊಲೆ ಕೇಸ್ನ ಸಾಕ್ಷಿ ಚಿಕ್ಕಣ್ಣ ಜೊತೆ ಸಿನಿಮಾ ನೋಡಿದ ದರ್ಶನ್. ಸಾಕ್ಷಿ ಮೇಲೆ ಪ್ರಭಾವ ಆರೋಪ, ಸಂಕಷ್ಟಕ್ಕೆ ಸಿಲುಕಿದ್ರ ಚಿಕ್ಕಣ್ಣ. ಅಂದಹಾಗೆ ನಿನ್ನೆ ದರ್ಶನ್ ಸಿನಿಮಾ ವೀಕ್ಷಣೆಗೆ ಬಂದಾಗ ಚಿಕ್ಕಣ್ಣ ಕೂಡ ಜೊತೆಯಲ್ಲಿದ್ರು. ಹೇಳಿ ಕೇಳಿ ಚಿಕ್ಕಣ್ಣ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಓರ್ವ ಸಾಕ್ಷಿ. ಇದನ್ನ ಮರೆತು ಚಿಕ್ಕಣ್ಣ ಆರೋಪಿ ಜೊತೆಗೆ ಒಟ್ಟಿಗೆ ಓಡಾಡಿದ್ದಾರೆ, ಸಿನಿಮಾ ನೋಡಿದ್ದಾರೆ. ಈ ಬೆಳವಣಿಗೆ ಸಾಕ್ಷಿ ಮೇಲೆ ಪ್ರಭಾವ ಬೀರುವಂತಾಗಲ್ವಾ ಎಂಬ ಪ್ರಶ್ನೆ ಹುಟ್ಟುಹಾಕಿದೆ. ಹಿಂದೊಮ್ಮೆ ಇದೇ ರೀತಿ ಜೈಲಿನಲ್ಲಿದ್ದಾಗ ದರ್ಶನ್ರನ್ನ ಭೇಟಿ ಮಾಡಿದ್ದ ಚಿಕ್ಕಣ್ಣನಿಗೆ ಪೊಲೀಸರು ವಾರ್ನಿಂಗ್ ಮಾಡಿದ್ರು. ಆದರೆ ಮತ್ತೆ ಚಿಕ್ಕಣ್ಣ ಎಡವಟ್ ಮಾಡಿದ್ದಾರೆ. ಅಂತೂ ದರ್ಶನ್ರ ನಡವಳಿಕೆ ಬಗ್ಗೆ ಪೊಲೀಸರು ಕಣ್ಣಿಟ್ಟಿದ್ದು ವಿಚಾರಣೆ ವೇಳೆ ಎಲ್ಲವನ್ನ ಉಲ್ಲೇಖಿಸುವ ಸಾಧ್ಯತೆ ಇದೆ. ಶಿವಪ್ರಸಾದ್ ಜೊತೆ ಪ್ರದೀಪ್, TV9 ಬೆಂಗಳೂರು.